ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಫಿಸಿಕಲ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿತ್ತು. ಅದು ಕೂಡ ಈಗ ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ನಿಮ್ಗೆ ಫಿಸಿಕಲ್ ಡೇಟ್ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದ್ರ ಜೊತೆಗೆ SSC GDಗೆ ಇರುವಂತಹ ಏನು ಫಿಸಿಕಲ್ ಅಡ್ಮಿಟ್ ಕಾರ್ಡ್ಗಳಿದಾವೆ ಅವುಗಳು ಕೂಡ ಈಗಾಗಲೇ ಹೊರಗಡೆ ಬಂದಿವೆ ಅಂತಂದ್ರೆ ನೀವು ಅವುಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. SSC GDಗೆ ಯಾರ್ದು ಫಿಸಿಕಲ್ ಸೆಲೆಕ್ಷನ್ ಆಗಿದೆ ಅವರು. ಸೊ ಅದರಲ್ಲಿ ನೀವು ಪ್ಲೇಸ್ ನೋಡಬಹುದು, ಡೇಟ್ ಅನ್ನ ನೋಡಬಹುದು, ಆಮೇಲೆ ಟೈಮ್ ಅನ್ನ ನೋಡಬಹುದಾಗಿದೆ. ಯಾವ ಒಂದು ಪ್ಲೇಸ್ ದಲ್ಲಿ ಅಂದ್ರೆ ಯಾವ ಒಂದು ಪ್ಲೇಸ್ ದಲ್ಲಿ ನಿಮ್ಮ ಫಿಸಿಕಲ್ ನಡೀತಾ ಇದೆ, ಆಮೇಲೆ ಯಾವ ಡೇಟ್ ಇದೆ, ಟೈಮಿಂಗ್ ಏನಿದೆ ಅನ್ನೋದನ್ನ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದನ್ನ ನೀವು ಚೆಕ್ ಮಾಡಬಹುದು. ಈಗಾಗಲೇ ನಾನು ಇದರ ಒಂದು ಲಿಂಕ್ ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ, ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ದಲ್ಲಿ ಅದರ ಲಿಂಕ್ ಇರ್ತಕ್ಕಂಥದ್ದು ಶೇರ್ ಮಾಡೀನಿ. ಅಲ್ಲಿ ಹೋಗಿ ಅದನ್ನ ಲಿಂಕ್ ಕ್ಲಿಕ್ ಮಾಡಿರ ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ID ಇರ್ತಕ್ಕಂಥದ್ದು ಅಥವಾ ರೋಲ್ ನಂಬರ್ ಅನ್ನ ಎಂಟರ್ ಮಾಡಿ, ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಸರ್ಚ್ ಅಂತ ಹೇಳಿ ಮಾಡಿದ್ರ ಅಂತಂದ್ರ ಇವು ಎಲ್ಲ ಇರ್ತಕ್ಕಂಥದ್ದು ನೀವು ಚೆಕ್ ಮಾಡಬಹುದಾಗಿದೆ. ಸೊ SSC GD 2024 ಅಡ್ಮಿಟ್ ಕಾರ್ಡ್ಗಳು ಬಂದಿವೆ. ಅದರ ಅಫಿಸಿಯಲ್ ವೆಬ್ಸೈಟ್ ದಲ್ಲಿಯೂ ಕೂಡ CRPF ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಅದನ್ನ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಸೊ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಒಂದು ಅಫಿಸಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಆಗಿದೆ. ಓಕೆ, ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಪ್ಲೇಸ್, ಡೇಟ್, ಟೈಮ್ ಇರ್ತಕ್ಕಂಥದ್ದು ನೋಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೇನೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಯಾರ್ದು SSC GD 2024 ಎಕ್ಸಾಮ್ ಆಗಿಲ್ಲ, 2025ಕ್ಕೆ ಯಾರು ತಯಾರನ್ನ ನಡೆಸ್ತಾ ಇದ್ದೀರಾ ಅವರಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ಯಾಕೇಜ್, ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ. ಅದನ್ನ ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಕೂತುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಸೊ ಯಾಕಿದು ಆನ್ಲೈನ್ ಕ್ಲಾಸಸ್ಗಳು ಒಂದು ಬೆನಿಫಿಟ್ ಇದಾವು ಅಂತಂದ್ರೆ, ನೀವು ಹೊರಗಡೆ ಹೋಗಿ ಬಹಳಷ್ಟು ದುಡ್ಡುಗಳನ್ನ, ಬಹಳಷ್ಟು ಗಳನ್ನ ಕಟ್ಟು, ಆಮೇಲೆ ಹಾಸ್ಟೆಲ್ ಫೀಸ್ ಆಗಿರ್ಬಹುದು, ಊಟದ ಖರ್ಚು ಆಗಿರ್ಬಹುದು, ಅದನ್ನೆಲ್ಲ ಉಳಿಸಬಹುದಾಗಿದೆ. ಫೀಸ್ ಕೂಡ ಬಹಳಷ್ಟು ಕಡಿಮೆ ಇರ್ತಾ ಇದೆ. ಆನ್ಲೈನ್ ದಲ್ಲಿ ಓನ್ಲಿ 600 ರುಪೀಸ್ ದಲ್ಲಿ ನೀವು ಏನ್ ಮಾಡಬಹುದು, ಈ ಒಂದು ಕೋರ್ಸ್ ಅನ್ನ ತೆಗೆದುಕೊಳ್ಳಬಹುದಾಗಿದೆ. ನಮ್ಮಲ್ಲಿ ಓನ್ಲಿ 600 ರುಪೀಸ್ ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಸೊ ಬೇರೆ ಕಡೆ ನೀವು ಆಫ್ಲೈನ್ ಗೆ ಹೋದ್ರೆ ಅಂತಂದ್ರೆ ಅಲ್ಲಿ 6000 ರುಪೀಸ್ ವರೆಗೂ ಕೂಡ ಇರ್ಬೋದು. 5000ದಿಂದ 6000 ಇರ್ತೈತಿ. ಒಂದೊಂದ್ ಕಡೆ 8000, 10,000 ಫೀಸ್ ಇದೆ ಬೇರೆ. ಮತ್ತೆ ಅಲ್ಲಿ ಹೋಗಿ ಇರೋದು ಖರ್ಚು ಬೇರೆ, ಅಲ್ಲಿರುವಂತಹ ಮನೆ ಬಾಡಿಗೆ, ಹಾಸ್ಟೆಲ್ ಫೀಸ್ ಬೇರೆ ಕಟ್ಬೇಕು, ಊಟದ ಬೇರೆ ಕಟ್ಬೇಕು. ಹಿಂಗ್ ಮಾಡಿ ಒಂದು 20,000ರಿಂದ 30,000 ರೂಪಾಯಿ ನಿಮ್ದು ಖರ್ಚಾಗುತ್ತೆ. ಅದೇ ನೀವು ಮನೆಯಲ್ಲಿ ಕೂತುಕೊಂಡು ನಾನು ಮಾಡ್ತೀನಿಪ್ಪ, ಮನೆಯಲ್ಲಿ ಕೂತು ಸ್ಟಡಿ ಮಾಡ್ತೀನಿ ಅನ್ನುವಂಥದ್ದು ನಿಮ್ಗೆ ಭರವಸೆ ಇತ್ತು ಅಂತಂದ್ರೆ ನೀವು 600 ರೂಪಾಯಿದಲ್ಲಿ ಈ ಒಂದು ಕೋರ್ಸ್ ಅನ್ನು ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದಾಗಿದೆ. ಸೊ ನೋಡ್ರಿ, ಮನಸ್ಸಿನಲ್ಲಿ ಮಾಡುವಂತಹ ಒಂದು ಭಾವನೆ, ಒಂದು ಉಲ್ಲಾಸ ಇತ್ತು ಅಂತಂದ್ರೆ ಆ ವ್ಯಕ್ತಿ ನೀವು 1,00,000 ರೂಪಾಯಿ ಕೊಟ್ಟು ಎಲ್ಲಿಯೂ ಹಾಕಿದ್ರು ಕೂಡ ಅವನು ಕಲಿಯೋದಿಲ್ಲ. ಮಾಡುವಂತ ಒಂದು ನಂಬಿಕೆ, ಒಂದು ಭರವಸೆ ಇತ್ತು ಅಂತಂದ್ರೆ 600 ರೂಪಾಯಿದಲ್ಲಿ ಮನೆಯಲ್ಲಿ ಕೂತ್ಕೊಂಡು ನೀವು ಸ್ಟಡಿಯನ್ನ ಮಾಡಬಹುದಾಗಿದೆ. ಓಕೆ, ಅಲ್ಲಿ ಹೋಗಿ ಏನ್ ಕಲಿತೀರಿ ನೀವು ಆಫ್ಲೈನ್ ದಲ್ಲಿ ಅದೇ ರೀತಿ ಇರುವಂತಹ ಕ್ಲಾಸಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ಸೊ ನಾವು ಹೇಳಿರುವಂತಹ ಟೈಮ್ಗೆ ಬಂದು ನೀವು ಜಾಯಿನ್ ಆಗೋದು ಅಂತ ಆ ರೀತಿ ಏನೂ ಇರೋದಿಲ್ಲ. ನಾವೀಗ ನಿಮಗೆ ರಾತ್ರಿ 8 ಗಂಟೆಗೆ ಹೇಳ್ತೀವಿ ಜಾಯಿನ್ ಆಗ್ರಿ, ಆ ರೀತಿ ಏನೂ ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೀವು ಜಾಯಿನ್ ಆಗ್ರಿ ಕ್ಲಾಸಿಗೆ ಅಂತ ಆ ರೀತಿ ಇರೋದಿಲ್ಲ. ಎಲ್ಲಾ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು ರೆಕಾರ್ಡೆಡ್ ಇರೋದರಿಂದ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಏನ್ ಮಾಡಬಹುದು, ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಮತ್ತು ಎಷ್ಟು ಬೇಕಾದಷ್ಟು ಸಲ ಕ್ಲಾಸಸ್ ಗಳನ್ನ ರಿಪೀಟ್ ಮಾಡಬಹುದಾಗಿದೆ. ಸೊ ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಬರ್ತಾವೆ, SSC GD ಇರುವಂತಹ GK, ಅದ್ರ ಜೊತೆಗೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ಚಾಪ್ಟರ್ ವೈಸ್ ಇರ್ತವೆ. ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ, ಡೀಪ್ ಆಗಿ ಮಾಹಿತಿಯನ್ನು ಒಳಗೊಂಡಿರುವಂತಹ ಕ್ಲಾಸಸ್ ಗಳು ನಿಮ್ಗೆ ಒಳ್ಳೆ ಕ್ವಾಲಿಟಿ ಕ್ಲಾಸಸ್ ಗಳನ್ನ ನಿಮ್ಗೆ ಮಾಡಿ ಇಟ್ಟೇವಿ. ಅವುಗಳನ್ನ ನೀವು ತಗೋಬಹುದು ಓನ್ಲಿ 600 ರುಪೀಸ್ ದಲ್ಲಿ. ಅದ್ರ ಜೊತೆಗೆ ಮತ್ತೇನ್ ಸಿಗ್ತಾ ಇದೆ, ಎಲ್ಲ PDF ನೋಟ್ಸ್ ಗಳು ಇರ್ತವೆ. ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಒಂದು ಗೈಡೆನ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಪ್ಯಾಕೇಜ್ ದಲ್ಲಿ. 600 ರುಪೀಸ್ ದಲ್ಲಿ ಐತಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಜಾಯಿನ್ ಆಗಿರಿ. ಯಾಕಂತಂದ್ರೆ ಈ ಸಲ ನಿಮ್ಮ ಟಾರ್ಗೆಟ್ ಇರುವಂತದ್ದು 100+ ನೀವು ಮಾಡ್ಕೊಳ್ಳೇಬೇಕು. ಅಂದಾಗ್ಲೇ ನಿಮ್ಮ ಫಿಸಿಕಲ್ಗೆ, ನಿಮ್ಮ ಫೈನಲ್ಗೆ ಸೆಲೆಕ್ಷನ್ ಆಗ್ತೀರಾ. 2025 ಒಂದು ಜಾಬ್ ಬೇಕು ಅಂತಂದ್ರೆ SSC GD 100+ ನಾ ಮಾಡ್ಲೇಬೇಕು ಅನ್ನುವಂತ ಭರವಸೆ ಇಟ್ಕೊಂಡೇ ನೀವು ಇದು ಸ್ಟಡಿ ಮಾಡಿದ್ರೆ ಮಾತ್ರ ಆಗುತ್ತೆ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ನಾ 50 ಮಾಡ್ತೇನೆ, 60, 70 ಮಾರ್ಕ್ಸ್ ತಗೋತೇನೆ, 80 ತಗೋತೇನೆ ಅಂದ್ರೂ ಕೂಡ ಆಗಂಗಿಲ್ಲ ಈ ಸಲ. ಸೊ ಹಾಗಾಗಿ ನಿಮ್ದು ಟಾರ್ಗೆಟ್ 100+ ನಾ ಮಾರ್ಕ್ಸ್ ತಗೊಳ್ಳೇಬೇಕು ಈ ಸಲ ಅನ್ನುವಂಥದ್ದು ಭಾವನೆಯಿಂದ ಮಾಡ್ಬೇಕು. ಈ ಪ್ಯಾಕೇಜ್ ತಗೊಂಡು ನೀವು ಬೇರೆ ಯಾವ್ದು ಬುಕ್ಸ್, ಪುಸ್ತಕ, ನೋಟ್ಸ್ ಏನೋ ಓದುವಂತ ಅವಶ್ಯಕತೆ ಇಲ್ಲ.
ಈ ಕ್ಲಾಸಸ್ ಗಳನ್ನ ಮತ್ತು ನಾವು ಕೊಟ್ಟಿರುವಂತಹ PDF ಗಳನ್ನ ಓದಿದ್ರೆ ಸಾಕು, ನೀವು 100+ ಇರ್ತಕ್ಕಂಥದ್ದು ನಿಮ್ಮ ಸ್ಕೋರ್ ಇರ್ತಕ್ಕಂಥದ್ದು ಹಾಗೆ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಜಾಯಿನ್ ಆಗ್ಬೇಕು. ಲಾಸ್ಟ್ಗೆ ಇನ್ನೂ 1 ತಿಂಗಳು ಇರ್ತೈತೆ ಎಕ್ಸಾಮ್, ಅವಾಗ ನೀವು ಈ ಕೋರ್ಸ್ಗೆ ಜಾಯಿನ್ ಆದ್ರೆ ಅಂತಂದ್ರೆ ಉಪಯೋಗ ಇಲ್ಲ. ಯಾಕಂತಂದ್ರೆ 1 ತಿಂಗಳಲ್ಲಿ ಇದನ್ನ ಕೋರ್ಸ್ ಮುಗ್ಸಾಕ್ ಆಗಂಗಿಲ್ಲ. ಯಾಕಂದ್ರೆ ಈ ಕೋರ್ಸ್ ದಲ್ಲಿ ನಿಮ್ಗೆ 230 ಗಂಟೆವರೆಗೆ ಇರುವಂತಹ ಕ್ಲಾಸಸ್ ಇರ್ತಾವ. 230 ಗಂಟೆ ಕ್ಲಾಸಸ್ ಇದಾವು. ಅವುಗಳನ್ನೆಲ್ಲಾ ನೋಡಿ ರಿವಿಷನ್ ಮಾಡಿ ಒಂದು 4ರಿಂದ 5-6 ಸಲ ರಿವಿಷನ್ ಮಾಡ್ಬೇಕಾಗುತ್ತೆ. ಅಂದಾಗ್ಲೆ ಮಾತ್ರ ಪರ್ಫೆಕ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಪರ್ಫೆಕ್ಟ್ ಆಗಂಗಿಲ್ಲ. ಅದ್ರಲ್ಲಿ ಮ್ಯಾಥ್ಸ್ ಇರ್ತೈತಿ. ಮ್ಯಾಥ್ಸ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಅವಾಗ್ಲೇ ನಿಮ್ದ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗಬಹುದು ನೀವು. ಈಗ ಅಫಿಸಿಯಲಿ ವೆಬ್ಸೈಟ್ ದಲ್ಲಿ ಬಂದಿರುವಂತಹ CRPF ಇಲ್ಲಿ ನೋಡಬಹುದು ನೀವು. CRPF ಒಂದು ವೆಬ್ಸೈಟ್ ದಲ್ಲಿ ನಿಮ್ಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ. ಈ ಒಂದು ನೋಟಿಫಿಕೇಶನ್ CRPF ನೋಡ್ರಿ, ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಇಲ್ಲಿ ಇದೆ. ಸೊ ಇಲ್ಲಿ ಬಂದಿರುವಂತದ್ದು ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಐತಿ. CRPF ನೀವು ವೆಬ್ಸೈಟ್ ಒಳಗೆ ಹೋದ್ರೆ ಅಂತಂದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದ್ರೊಳಗೆ ಏನ್ ಹೇಳಲಾಗಿದೆ, SSC GDF ಫಿಸಿಕಲ್, ಅದರ ಜೊತೆಗೆ DV ಮತ್ತು DME ಇವು ಎಲ್ಲವುಗಳು ಇರ್ತಕ್ಕಂಥದ್ದು ನಿಮ್ದು ಒಂದು ಮಾಡಿಸಲಾಗ್ತಾ ಇದೆ. ಯಾವಾಗ್ಲಿಂದ 23/9/2024 ಅಂತಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ಫೇಕ್ ಇದೆ ಅಂತ ಹೇಳ್ತಾ ಇದ್ರು, ಬಟ್ ಇದು ರಿಯಲ್ ಆಗಿರ್ತಕ್ಕಂಥದ್ದಿತ್ತು. ಅಫಿಸಿಯಲಿ ಅದು ಅನೌನ್ಸ್ ಮಾಡಿದ್ದಿಲ್ಲ, ಇವತ್ತು ಅನೌನ್ಸ್ ಮಾಡ್ಯಾರ. ಅಫಿಸಿಯಲಿ 23/9/2024 ನಿಮ್ಮ ಫಿಸಿಕಲ್ ನಡೀತಾವೆ. ಇವುಗಳು ಇರ್ತಕ್ಕಂಥದ್ದು ನಿಮ್ದು 9/11/2024 ನಿಮ್ದು ನಡೀತಾವೆ. 9-11 ನವೆಂಬರ್ ವರೆಗೂ ಕೂಡ ನಿಮ್ಮ ಫಿಸಿಕಲ್ ನಡೀತಾವೆ. ಸೊ ಯಾಕಿಷ್ಟು ಹೆಚ್ಚು ಟೈಮ್ ತಗೊಂಡಾರು ಅಂತಂದ್ರೆ ಇದ್ರಲ್ಲಿ ನಿಮ್ಗೆ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಮಾಡಿಸ್ತಾರೆ, ಅದ್ರ ಜೊತೆಗೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ, ಮೆಡಿಕಲ್ ಇರ್ತೈತಿ, ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ಇವು 3 ಒಟ್ಟಿಗೆ ನಡೆಯೋದರಿಂದ ಈಗ ನಿಮ್ದು ಫಿಸಿಕಲ್ ಬಂತು ಅಂತ ತಿಳ್ಕೊರಿ. ಈಗ ಉದಾಹರಣೆಗೆ 23 ತಾರೀಕಿಗೆ ನಿಮ್ದು ಫಿಸಿಕಲ್ ಇದೆ ಅಂತಂದ್ರೆ ನೀವು ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅಂತಂದ್ರೆ ಇದಕ್ಕಿಂತ 5 ದಿವಸ ಮುಂಚೆ, 5 ದಿನ ಮುಂಚೆ ಏನ್ ಮಾಡಬಹುದು, ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ 9ನೇ ತಾರೀಕಿಗೆ ಇತ್ತು ಅಂತಂದ್ರ 9/11/2024 ನಿಮ್ಮ ಫಿಸಿಕಲ್ ಇತ್ತು ಅಂತಂದ್ರೆ ಯಾವಾಗ ಮಾಡ್ಕೋಬಹುದು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್? 5/11/2024 ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿವರೆಗೆ ಅಡ್ಮಿಟ್ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೊಳಕ್ ಬರಂಗಿಲ್ಲ. ಆಮೇಲೆ ಈಗ ನೀವು ಬರೀ ಚೆಕ್ ಮಾಡಬಹುದು ಏನೇನು ಇದರಲ್ಲಿ. ಈಗ ಲಿಂಕ್ ಒಂದು ಬಿಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಲಿಂಕ್ ಇದೆ. ಈ ಲಿಂಕ್ ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ, ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ದಲ್ಲಿ ಲಿಂಕ್ ಕಳ್ಸೀನಿ ನಾನು, ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಡೇಟ್ ಯಾವಾಗಿದೆ ಅಂತ ಹೇಳಿ. ಓಕೆ, ಈಗ ಡೇಟ್ ಅದ್ರಲ್ಲಿ ಏನ್ ಇರ್ತೈತಿ ಅಂತಂದ್ರೆ ಇದನ್ನ ಈಗ ಚೆಕ್ ಮಾಡ್ಲಾಕ್ ಹೋದ್ರೆ ಅಂತಂದ್ರ ಅದ್ರಲ್ಲಿ ನಿಮ್ಗೆ ಓನ್ಲಿ ಏನೇನ್ ಸಿಗ್ತೈತಿ, ಅದ್ರಲ್ಲಿ ನಿಮ್ಗೆ ಸಿಗುವಂತದ್ದು ಏನು ಅಂತಂದ್ರ ಓನ್ಲಿ ಡೇಟ್ ಸಿಗ್ತಾ ಇದೆ ಅದ್ರಲ್ಲಿ, ಅಂದ್ರೆ ಯಾವ ಡೇಟಿಗೆ ನಿಮ್ಮ ಫಿಸಿಕಲ್ ಇದೆ ಅಂತೇಳಿ. ಅದ್ರ ಜೊತೆಗೆ ಟೈಮ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ, ಯಾವಾಗ ನಿಮ್ ಎಷ್ಟು ಟೈಮ್ಗೆ ನೀವು ಅಲ್ಲಿ ಇರ್ಬೇಕು ಅಂತ ಹೇಳಿ. ಆಲ್ಮೋಸ್ಟ್ ಏನ್ ಇರ್ತೈತಿ ಅಂತಂದ್ರ 5 AM ಗೆ ನೀವು ಅಲ್ಲಿ ರೀಚ್ ಇರ್ಬೇಕು. ಅಂದ್ರೆ ಬೆಳಗಿನ 5 ಗಂಟೆಗೆ ನೀವು ಅಲ್ಲಿ ಆ ಸೆಂಟರ್ ಒಳಗೆ ಇರ್ಬೇಕು. ಅಲ್ಲಿ ಅಷ್ಟು ಬೇಗ ಅಲ್ಲಿ ಬೆಳಿಗ್ಗೆ ಹೋಗ್ಬೇಕಾಗುತ್ತೆ. ಸೊ ಇದು 2ಗಳನ್ನ ನೀವು ಮಾತ್ರ ನೋಡ್ಬಹುದು. ಈಗ ಪ್ಲೇಸ್ ಹೇಗೆ ನೋಡ್ಬೇಕು, ಪ್ಲೇಸ್ ಎಲ್ಲಿದೆ ಅಂತಂದ್ರ ಅದು ಯಾವಾಗ ಬರ್ತೈತಿ ಅಂತಂದ್ರ ಅಡ್ಮಿಟ್ ಕಾರ್ಡ್ ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋತೀರಿ, ಅಡ್ಮಿಟ್ ಕಾರ್ಡ್ ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋತೀರಿ ಅಂದ್ರೆ ಈಗ ನಿಮ್ಗೆ ಡೇಟ್ ಗೊತ್ತಾಗಿರ್ತೈತಿ. ಈಗ ಡೇಟ್ ಉದಾಹರಣೆಗೆ 9/11/2024 ಐತಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಈಗ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ನೀವು? 5/11/2024 ಡೌನ್ಲೋಡ್ ಮಾಡ್ಕೋಬಹುದು. ಈ ದಿನ 5ನೇ ತಾರೀಕಿಗೆ ನಿಮಗ್ ಗೊತ್ತಾಗ್ತೈತಿ ಪ್ಲೇಸ್ ಎಲ್ಲಿ ಐತಿ ಅಂತ ಹೇಳಿ. 5ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತೈತಿ ಪ್ಲೇಸ್ ಎಲ್ಲಿ ಐತಿ ಅಂತ ಹೇಳಿ ಗೊತ್ತಾಗುತ್ತೆ. ಯಾವಾಗ ನಿಮ್ದು ಎಕ್ಸಾಮ್ ಡೇಟ್ ಇರ್ತೈತಿ ಅದಕ್ಕಿಂತ 5 ದಿವಸ ಮುಂಚೆ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡ್ ಮೇಲೆನ ಪ್ಲೇಸ್ ಗೊತ್ತಾಗ್ತೈತಿ. ಅಲ್ಲಿವರೆಗೆ ಪ್ಲೇಸ್ ಗೊತ್ತಾಗೋದಿಲ್ಲ. ಬರೀ ನೀವು ಡೇಟ್ ಟೈಮ್ ಅನ್ನ ಮಾತ್ರ ಇಲ್ಲಿ ನೋಡ್ಬಹುದು. ಓಕೆ, ಇಲ್ಲಿ PST, PT ಮತ್ತು DV, DME ಇವೆಲ್ಲ ಇರ್ತಕ್ಕಂಥದ್ದು ಏನು ಅಂತಂದ್ರೆ ನಿಮ್ದು ಒಟ್ಟಿಗೆನೆ ಮಾಡ್ತಾ ಇದ್ದಾರೆ SSC GD ಎಕ್ಸಾಮಿನೇಷನ್ಗೆ. ಓಕೆ, 23ರಿಂದ ಸ್ಟಾರ್ಟ್ ಇದಾವೆ. 9ನೇ ತಾರೀಕುವರೆಗೆ ನಿಮ್ಮ ಫಿಸಿಕಲ್, ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಇದು ಅಫಿಸಿಯಲಿ ಇರುವಂತದ್ದು ಒಂದು ವೆಬ್ಸೈಟ್ ದಲ್ಲಿ ಬಂದೈತಿ. ಅದನ್ನು ಕೂಡ ನಿಮ್ಗೆ ನಾನು ತೋರಿಸ್ತೀನಿ ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಎಲ್ಲಿ ಇದೆ ಅಂತ ಹೇಳಿ. ಈಗ ಇಲ್ಲಿ ಅಫಿಸಿಯಲ್ ವೆಬ್ಸೈಟ್ ದಲ್ಲಿ ಯಾವ್ದಾದ್ರು ಒಂದು ಗೂಗಲ್ ಇರ್ತಕ್ಕಂಥದ್ದು, ಇಲ್ಲಿ ಗೂಗಲ್ ದಲ್ಲಿ ನೀವು ಇಲ್ಲಿ CRPF ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅಂತಂದ್ರ, ಸೊ ಇಲ್ಲಿ CRPF ಅಂತ ಹೇಳಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಫಸ್ಟ್ ಆಪ್ಷನ್ ಅನ್ನೇ, ಸೊ ಇದ್ರೊಳಗೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದಲ್ಲ ಇದು ವೆಬ್ಸೈಟ್, ಇನ್ನೊಂದು ವೆಬ್ಸೈಟ್ ಐತಿ, ಅದ್ರೊಳಗೆ ನಿಮ್ಗೆ ಸಿಗುತ್ತೆ.
CRPF ಇದ್ರೊಳಗೆ ಬರ್ತಾ ಇಲ್ಲ ಅದು. ಓಕೆ, ಇಲ್ಲಿದೆ ನೋಡಿ. ಈ CRPF ಅಂತ ಏನಿದೆಲ್ಲ ಇದು ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಏನೈತಲ್ಲ, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದ್ ಸ್ವಲ್ಪ ಮಾರ್ಕ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಇರುವಂತದ್ದು ಒಂದು ನಿಮಗೆ ಈ ರೀತಿ ಕಾಣಿಸ್ತಾ ಇದೆ, ಇಂಪಾರ್ಟೆಂಟ್ ನೋಟಿಸ್ ಅಂತ. ಇಲ್ಲಿ ಏನ್ ಕಾಣ್ತಾ ಇದೆ, ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ನೀವು ನೋಟಿಫಿಕೇಶನ್, ಈಗ ಏನ್ ನಿಮಗೆ ತೋರಿಸಿದ್ನಿ ನಾನು ನೋಟಿಫಿಕೇಶನ್, ಇದು ಅಫಿಷಿಯಲ್ ವೆಬ್ಸೈಟ್ ದಲ್ಲಿ ಬಂದಿರುವಂತದ್ದು. ಓಕೆ, CRPF ಅಫಿಷಿಯಲ್ ವೆಬ್ಸೈಟ್ ದಲ್ಲಿ ನೋಟಿಫಿಕೇಶನ್ ಇಂಪಾರ್ಟೆಂಟ್ ನೋಟಿಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿರ ಅಂತಂದ್ರೆ ಅದು ನಿಮ್ಗೆ ಸಿಗುತ್ತೆ. ಇದು ಯಾವಾಗ ಬಂದೈತಿ, ಇದು ಇವತ್ತು ಡೇಟ್ ಇದೆ ನೋಡ್ರಿ, 11 ಸೆಪ್ಟೆಂಬರ್ 2024 ಅಂದ್ರೆ ಇವತ್ತ ಅಪ್ಲೋಡ್ ಆಗೈತಿ. ಲಿಂಕ್ ಕೂಡ ಇವತ್ತ ಅಪ್ಲೋಡ್ ಇಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಕೆಳಗೆ ಎರಡನೇದೇನಿದೆ ಇಲ್ಲಿ, ಇದ್ರ ಮೇಲೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ ಅಂತಂದ್ರ ಒಂದು ಪೇಜ್ ಇರ್ತಕ್ಕಂಥದ್ದು ಓಪನ್ ಆಗ್ತೈತಿ. ಅದು ಏನ್ ಅನ್ನೋದನ್ನ ಇಲ್ಲಿ ನಾನು ನಿಮ್ಗ ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ ಈ ರೀತಿ ಒಂದು ಪೇಜ್ ಕಾಣುತ್ತೆ. ವೆರಿಫೈಯಿಂಗ್ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ವೆರಿಫೈ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ಓಕೆ, ವೆರಿಫಿಕೇಶನ್ ಸಕ್ಸೆಸ್ಫುಲ್ ಅಂತ ಬಂದ ತಕ್ಷಣ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಬರ್ತಾ ಇದೆ. ಈ ನೋಟಿಸ್ ಅನ್ನ ಒಂದ್ಸಲ ನೀವು ನೋಡ್ಕೊಳ್ರಿ ಏನಿದೆ ಅಂತೇಳಿ. ಇದಾದ್ಮೇಲೆ ಇಲ್ಲಿ ಈ ರೀತಿ ಇರುವಂತದ್ದು 3 ಬಾಕ್ಸ್ ಇರ್ತಕ್ಕಂಥದ್ದು ಬರ್ತಾ ಇದಾವೆ. ಈಗ ಇಲ್ಲಿ ಏನೇನ್ ಇರ್ತೈತಿ, ಒಂದೇ ಬಾಕ್ಸ್ ದಲ್ಲಿ ಏನ್ ಇರ್ತೈತಿ ಅಂತಂದ್ರ ಫಸ್ಟ್ ಇಲ್ಲಿ ನೀವು ಮಾಡ್ಬೇಕಾಗಿರುವಂತದ್ದು ರಿಜಿಸ್ಟ್ರೇಷನ್ ID, ರಿಜಿಸ್ಟರ್ ನಂಬರ್ ಇರ್ತಕ್ಕಂಥದ್ದು ಇಲ್ಲಿ ಎಂಟರ್ ಮಾಡ್ಬೇಕು. ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಬೇಕು. ಇದಾದ್ಮೇಲೆ ಒಂದು ಲೆಕ್ಕ ಕೊಟ್ಟಿರ್ತಾರೆ ಇಲ್ಲಿ, 9 + 3 ಎಷ್ಟಾಗುತ್ತೆ, 12 ಆಗ್ತದೆ. ಇಲ್ಲಿ 12 ಅನ್ನ ಟೈಪ್ ಮಾಡಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ್ರೆ ಡಿಟೇಲ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಅದು ನಿಮ್ಗೆ ಗೊತ್ತಿರ್ಲಿಲ್ಲ, ರಿಜಿಸ್ಟ್ರೇಷನ್ ID ನಿಮ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ನೀವು ರೋಲ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಅದೇ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ ಅಂತಂದ್ರ ನಿಮ್ಮದು ಯಾವಾಗ ಎಕ್ಸಾಮ್ ಇದೆ ಅನ್ನೋದನ್ನ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಮತ್ತೇನ್ ಮಾಡಬಹುದು, ನೀವು ಇಲ್ಲಿ ನಿಮ್ಮ ಹೆಸರನ್ನ ಬರಿಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ಬರೀರಿ, ನಿಮ್ಮ ತಂದೆ ಹೆಸರನ್ನ ಬರೀರಿ ಇಲ್ಲಿ, ಆಮೇಲೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕ್ರಿ. ಅದ್ರ ಜೊತೆಗೆ ಮತ್ತೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಎಷ್ಟಾಗುತ್ತೆ ಅದನ್ನ 9 + 3 12 ಅನ್ನ ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ರಿ ಅಂತಂದ್ರ ನಿಮ್ದು ಏನಾಗುತ್ತೆ, ಒಂದು ಯಾವಾಗ ನಿಮ್ಮ ಫಿಸಿಕಲ್ ಡೇಟ್ ಇದೆ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ತೈತಿ, ಟೈಮಿಂಗ್ ಕೂಡ ಗೊತ್ತಾಗ್ತೈತಿ. ಬಟ್ ಪ್ಲೇಸ್ ಇರ್ತಕ್ಕಂಥದ್ದು ಗೊತ್ತಾಗೋದಿಲ್ಲ. ಇದಿಷ್ಟು ಏನು ಅಂತಂದ್ರೆ ಇಲ್ಲಿರುವಂತಹ ಒಂದು ಚಿಕ್ಕದಾಗಿರುವಂತಹ ಮಾಹಿತಿಯನ್ನ ನಿಮಗೆ ಇಲ್ಲಿ ನಾನು ಹೇಳಿದೆ. ಇದಾದ್ಮೇಲೆ ನೆಕ್ಸ್ಟ್ ಇದು ನೋಟಿಫಿಕೇಶನ್ ಅದು ಆಗಲಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಏನಿತ್ತಲ್ಲ ಇದು ನೋಟಿಫಿಕೇಶನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಓಕೆ, ಸೊ ಇನ್ನುವರೆಗೂ ಕೂಡ ಯಾರು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿಲ್ಲ, ಸ್ಟಡಿಯನ್ನ ಬೇಗ ಸ್ಟಾರ್ಟ್ ಮಾಡ್ರಿ 2025ರ ಎಕ್ಸಾಮ್ಗೆ. ಆಮೇಲೆ ಬಹಳ ಏನು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ SSC GD 2024 ಫಿಸಿಕಲ್ ಯಾರ್ಯಾರು ಬಂದೈತಿ ಹೌದು, ಲೋ ಕಟ್ ಆಫ್ ಈಗ ಎಷ್ಟಾಗಿತ್ತಲ್ಲ ಅಲ್ಲಿಗೆ ನಿಮ್ಮ ಮಾರ್ಕ್ಸ್ ಇದ್ದು ಅಂತಂದ್ರೆ ಈ ಎಕ್ಸಾಮ್ಗೆ ನೀವು ಟ್ರೈ ಮಾಡ್ಲೇಬೇಕು. ಯಾಕಂತಂದ್ರೆ 3 ರಿಂದ 4-5 ಮಾರ್ಕ್ಸ್ ಹೆಚ್ಚಾಗುವಂತ ಸಾಧ್ಯತೆಗಳು ಇರೋದರಿಂದ ನಿಮ್ದು ಆಗೋದು ಡೌಟ್. ಫಿಸಿಕಲಿಗೆ ಹೋಗ್ತೀರಾ ಬಟ್ ಫೈನಲ್ ದಲ್ಲಿ ಆಗೋದು ಡೌಟ್ ಆಗುತ್ತೆ. ಸೊ ಹಾಗಾಗಿ ಈ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ರಿ, ಈಗ್ಲಿಂದ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.